ತಪ್ಪು ತಿಳ್ಕೊಳಕ್ಕಿಲ್ಲ. ಏನು? ಅದೆಲ್ಲ ಗೊತ್ತಿಲ್ಲ. ಆ ಜನರಾಡೋ ಮಾತು ಕೇಳಿದ್ರೆ ನಂಗೆ ಸಹಿಸ್ಕೊಂಡಿರಕ್ಕಾಗಕ್ಕಿಲ್ಲ. ಹಸ್ಕೊಂಡು ಬದುಕ್ಬೋದು, ಆದ್ರೆ ಅವಮಾನ ಮಾಡಿಸ್ಕೊಂಡು ಬದುಕಕ್ ನನ್ ಕೈಲಿ ಆಗಕ್ಕಿಲ್ಲ. ಅವ್ರು ಇನ್ನೂ ಹಿಂಗೆ ಮಾತಾಡಿದ್ರೆ ನಾನ್ ಮತ್ತೆ ಸಾಯೋ ಪ್ರಯತ್ನ ಮಾಡಿದ್ರು ಮಾಡ್ತೀನಿ. ಹೌದು, ಯಾಕಂದ್ರೆ ನೀನ್ ನನ್ಗೆ ಒಳ್ಳೆ ಗೆಳೆಯ. ಒಳ್ಳೆ ಗೆಳೆಯನ ಹತ್ರ ತಾನೇ ಕಷ್ಟ ಸುಖ ಎಲ್ಲ ಹೇಳ್ಕೊಳಕ್ಕಾಗದು. ಮಾತಾಡಿ ಮನ್ಸ್ ಕೆಡ್ಸೋರ್ಗಿಂತ ಮಾತಾಡ್ದೇನೆ ಮನ್ಸಲ್ಲಿರೋ ನೋವಿಗೆ ಸಾಂತ್ವನ ಹೇಳೋ ಗುಣ ನಿಂದು. ಕೇಳಿಸ್ಕೊಂಡು ಕಿವಿ ಊದೋರ್ ಮಧ್ಯೆ ಏನು ಕೇಳಿಸ್ದೇನೆ ಕರುಣೆ ತೋರ್ಸೋ ಕರುಣಾಳು ನೀನು. ಒಂದ್ ಹೆಣ್ಣಿಗೆ ಬೇಕಾಗಿರೋದು ಕಷ್ಟಪಟ್ಟು ನೋಡ್ಕೋತೀನಿ ಅನ್ನೋ ಗಂಡ್ಸಲ್ಲ, ಕಷ್ಟನೇ ಬರ್ದೇ ಇರೋ ತರ ನೋಡ್ಕೋತೀನಿ ಅನ್ನೋ. ಆ ಎಲ್ಲ ಗುಣನೂ ನಿನ್ನ ಹತ್ರ ಐತೆ. ನೀನು ನನ್ಗೆ ಒಳ್ಳೆ ಗೆಳೆಯ. ನೀನು ಅಂದ್ರೆ ನನ್ಗೆ ಆಸರೆ, ಭರವಸೆ. ಏನ್ ಹೇಳ್ತಾ ಇದ್ಯಾ? ಇವನೇ ಕಣೆ ಬಡ್ಡಿ ಕೊಟ್ರೆ ಅವ್ನು ಬಂದು ಎತ್ತಾಕೊಂಡು ಹೋಗಿದ್ದು. ಏನಾಗಿರುತ್ತೆ ಏನು ಆಗದಿರೋ ತರ ಇದ್ದಾಳೆ. ಬಾರೆ ಇಲ್ಲೇ ಹೂ ತಗೊಳ್ಳೋಣ. ಇಲ್ಲಿ ಹೂವು ತಗೊಂಡ್ರೆ ದೇವರಿಗೆ ಪಾಪ ಸೂತುತ್ತೆ ಕಣೆ. ಯಾಕೆ ಹೂವು ಫ್ರೆಶ್ ಆಗೇ ಇದೆಯಲ್ಲ? ಹೂ ಫ್ರೆಶ್ ಆಗೇ ಇದೆ ಕಣೆ. ಅವಳು ಹೂ ಮಾರಕ್ ಬಂದಿದ್ದಾಳೆ, ನೆಡ್ತೆಗೆಟ್ಟವಳು ಅವಳು. ಇಲ್ಲಿ ಇಷ್ಟ ಅನ್ನೋದಕ್ಕಿಂತ ನನ್ನ ನಿನ್ ಮದ್ವೆ ಆದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನನ್ನ ಮದ್ವೆ ಆದ್ರೆ ನಿಂಗೂ ಕೆಟ್ಟ ಹೆಸರು ಬರ್ತದೆ. ಎಲ್ಲರೂ ನನ್ನ ಕೆಟ್ಟೋಳು ಅಂತಾನೆ ನೋಡ್ತವ್ರೆ. ಆಮೇಲೆ ನಿನ್ನೂ ಕೆಟ್ಟವನು ಅಂತ ನೋಡ್ತಾರೆ. ಇವನ್ಗೆ ಬೇರೆ ಯಾರು ಸಿಗ್ಲಿಲ್ವಾ, ಇವಳೇ ಬೇಕಿತ್ತ ಅಂತ ಆಡ್ಕೋತಾರೆ. ನನ್ನಿಂದ ನಿಂಗೆ ಅವಮಾನ ಆಗೋದು ನಂಗೆ ಇಷ್ಟ ಇಲ್ಲ. ನಂಬ್ತೀನಿ.
ವೀಣಾ, ಬೇಗ ರೆಡಿಯಾಗು, ಮನೆ ನೋಡಕ್ಕೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಬಿಡ್ರಿ, ಈಗ ಏನು ಅರ್ಜೆಂಟ್? ಇನ್ನೊಂದ್ಸಲ ನೋಡಿದ್ರಾಯ್ತು. ಇದೇನೆ ಹಿಂಗೆ ಹೇಳ್ತಿದ್ಯಾ? ನೀನೇ ಇಷ್ಟು ದಿನ ಮನೆ ನೋಡೋ ಕರ್ಕೊಂಡು ಹೋಗಿ ಅಂತ ತಲೆ ತಿಂತಿದ್ದೆ. ಈಗ ನೋಡಿದ್ರೆ ಆಯ್ತು ಅಂತಿದ್ಯಾ? ಈಗೇನು ಕಟ್ಟಿರೋ ಮನೆ ಎಲ್ಲಿಗಾದ್ರೂ ಓಡೋಗ್ಬಿಡುತ್ತಾ? ಅಲ್ಲೇ ಇರುತ್ತೆ ತಾನೇ. ಇನ್ನೊಂದು ದಿವಸ ನೋಡಿದ್ರಾಯ್ತು ಬಿಡ್ರಿ. ಇದ್ಯಾಕೆ ಹಿಂಗೆ ಮಾತಾಡ್ತೀಯಾ? ರಾತ್ರಿಯಿಂದ ನೋಡ್ತಾ ಇದ್ದೀನಿ, ಯಾಕೆ ಸಿಡುಕ್ತಿದ್ಯಾ? ನನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳಿದ್ಮೇಲೂ ಯಾಕ್ರಿ ಪದೇ ಪದೇ ಕೆಣಕ್ತೀರಾ? ಸುಮ್ಮನೆ ನಿಮ್ಮ ಕೆಲಸ ನೀವು ನೋಡ್ಕೋಬಾರ್ದಾ? ಏಯ್ ವೀಣಾ, ನೋಡೆ, ನಾನು ಕಷ್ಟಪಟ್ಟು ಪೈಸೆ ಕೂಡಿಟ್ಟಿದ್ದ ದುಡ್ಡು ಕಳ್ಕೊಂಡು ಈಗ ಹೇಗೋ ಸಾಲ ಸೂಲ ಮಾಡಿ ಬಡ್ಡಿಗೆ ದುಡ್ಡು ತಗೊಂಡು ಕಷ್ಟಪಟ್ಟು ಮನೆ ಕಟ್ತಾ ಇದ್ದೆ. ಇಷ್ಟೆಲ್ಲ ನೋವಿದ್ರು ಆ ನೋವನ್ನ ನಿನ್ನ ಹತ್ರ ಹೇಳ್ಕೋಬಾರ್ದು ಅಂತ ನಾನು ಒಳಗೊಳಗೆ ಒದ್ದಾಡ್ತಿದ್ದೀನಿ ಅಂತ ಗೊತ್ತಿದ್ರು ನೀನು ನೋಡಿದ್ರೆ ರೇಗ್ತಾ ಇದ್ದೀನಿ. ಸ್ವಾರ್ಥದಿಂದ ಕಟ್ಟೋ ನಿಮ್ಮನೆ ಯಾರಿಗಿರ್ಬೇಕು? ಇದೇ ಬುದ್ಧಿನ ಮನೆ ಮಗಳು ಮದುವೆ ಮೇಲೆ ಖರ್ಚು ಮಾಡಿದ್ದಿದ್ರೆ ಅವ್ರ ಬದುಕು ಹಿಂಗಾಗ್ತಿತ್ತ. ಏನಾದ್ರು ಗುಣಗಾಟ? ಏನೂ ಇಲ್ಲ ರೀ, ನನ್ನ ಮನಸ್ಥಿತಿ ಸರಿ ಇಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ವೀಣಾ, ವೀಣಾ, ಏನಾಗಿದೆ? ಯಾಕೆ ಈಗ ಆಡ್ತಿದ್ದಾಳೆ? ಏನಾದ್ರು ನನ್ನ ಹತ್ರ ಹೇಳ್ಕೊತಿದ್ಲು. ಏನೋ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾಳೆ ರಾತ್ರಿಯಿಂದ. ಏನಿರ್ಬೋದು ಅಂತ ತಿಳ್ಕೊತೀನಿ. ಹರಿ, ಸ್ಟೇಟ್ಮೆಂಟ್ ತಗೊಂಬ ಅಂದೆ, ತಂದ್ಯಾ? ಹಾಂ, ತಂದ್ಕೊಡ್ತೀನಿ. ಅದು ಆ್ಯಕ್ಚುಲಾಗಿ ನೆನ್ನೆ ಹರಿ, ಎಷ್ಟು ಡಿಲೇ ಮಾಡ್ತಿದ್ಯಾ? ಸಿದ್ದು ಮದುವೆ ಹತ್ತಿರ ಬರ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ನೋಡಿಕೊಂಡು ಅವನಿಗೆ ದೊಡ್ಡದಾಗಿ ಗಿಫ್ಟ್ ಪ್ಲಾನ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಹೌದಲ್ವಾ? ಹೌದು. ಅದು ಕೆಲಸದ ಬ್ಯುಸಿನಲ್ಲಿ ಬ್ಯಾಂಕ್ ಕಡೆ ಹೋಗೋಕ್ಕಾಗಿಲ್ಲ ಬೇಬಿ. ನಾಳೆ ತಂದ್ಕೊಟ್ಬಿಡ್ತೀನಿ. ಹೇ, ಮರ್ತೇ ಬಿಟ್ಟಿದ್ದೆ. ಅದಕ್ಕೆ ಬ್ಯಾಂಕ್ ಕಡೆನೇ ಯಾಕೆ ಹೋಗಬೇಕು? ನಿನ್ನ ಫೋನ್ ಕೊಡು, ಅಪ್ಲಿಕೇಶನ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಬೋದು. ಅಪ್ಲಿಕೇಶನ್ ಇರೋದು ನನಗೆ ಗೊತ್ತಿಲ್ಲ ಬೇಬಿ. ಅದು ಈಗ ಆನ್ಲೈನು ಸಿಕ್ಕಾಪಟ್ಟೆ ಸ್ಕ್ಯಾಮ್ ಆಗ್ತಿದೆಯಂತೆ. ನಿಮಗೂ ಗೊತ್ತಿರುತ್ತಲ್ಲ, ನಮ್ಮದು ಲಕ್ಷಗಟ್ಟಲೆ ವ್ಯವಹಾರ. ಸುಮ್ಮನೆ ಯಾಕೆ ಸಮಸ್ಯೆ ಅಂತ ನಾನೇ ಡೌನ್ಲೋಡ್ ಮಾಡಿಲ್ಲ ಅಷ್ಟೇ. ತಂದ್ಕೊಡ್ತೀನಿ, ಯೋಚನೆ ಮಾಡಬೇಡ. ಏನೋ ಒಂದು ಕಾರಣ ಕೊಡ್ತಾನೆ ಬರ್ತಿದ್ಯಾ ಅಲ್ವಾ? ಬೇಬಿ, ನಿನಗೆ ಗೊತ್ತಲ್ಲ, ಅಂಗಡಿಯಿಂದ ಬರೋಷ್ಟರಲ್ಲಿ ಸಾಕಾಗೋಗಿರುತ್ತೆ. ಯಾವಾಗ ದಬಾಕೋತೀನೋ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಆ ಕಡೆ ಹೋಗೋಕ್ಕಾಗಿಲ್ಲ ಅಷ್ಟೇ, ಬ್ಯಾಂಕ್ ಕಡೆ. ಹರಿ, ನನಗೆ ಅರ್ಥ ಆಗತ್ತೆ. ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ನಮಗೆ ಅಪ್ಡೇಟ್ ಗೊತ್ತಿರಬೇಕಲ್ವಾ? ಸಿದ್ದು ಮದುವೆಗೆ ದೊಡ್ಡದಾಗಿ ಗಿಫ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಮ್ಮ ಬಗ್ಗೆ ಯಾರೆಲ್ಲ ಹೇಗೆ ಮಾತಾಡ್ತಾ ಇದ್ರು, ಈಗ ಹೇಗೆ ಮಾತಾಡ್ತಾರೆ ಅಂತ ನನಗೆ ಗೊತ್ತಾಗಬೇಕಲ್ವಾ? ಹಾಂ, ಹೌದು ಬೇಬಿ, ತಂದ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಮರಿಬೇಡ, ನಾಳೆ ತಗೊಂಬಾ. ಇಲ್ಲ, ತಂದ್ಕೊಡ್ತೀನಿ. ಏನಪ್ಪ ಮಾಡಲಿ, ಬೇಬಿ ಗೊತ್ತಾಗ್ಬಿಟ್ರೆ ನನ್ನ ಕಥೆ ಅಷ್ಟೇ. ಗೌಡ್ರೆ, ಇದು ನೋಡಿ. ಲೈ, ಜವರೇಗೌಡನ ಮಗನ ಮದುವೆ ಕಣ್ಲ ಇದು. ಇನ್ನೂ ಚೆನ್ನಾಗಿರೋ ತೋರಿಸ್ಲಾ? ಓಕೆ ಗೌಡ್ರೆ. ನೋಡಿ, ಜವರೇಗೌಡ್ರ ಮಗನ ಮದುವೆ ಅಂದರೆ ಊರಿಗೆ ಹಬ್ಬ ಇದ್ದಂಗೆ. ಅಂಥವ್ರ ಮನೆ ಇನ್ವಿಟೇಷನ್ನು ಎಷ್ಟು ಗ್ರ್ಯಾಂಡ್ ಆಗಿರ್ಬೇಕು ಅಂತ ನೀವೇ ಹೇಳಿ. ತೂಕಲ ಹಿಂದೆ ಯಾರು ಮಾಡಿರಬಾರ್ದು,
ಮುಂದೆ ಯಾರ ಕೈಲಿ ಮಾಡೋಕ್ಕಾಗ್ಲೂಬಾರ್ದು. ಹಂಗಿರ್ಬೇಕು. ಹೊಸ ಅಂತ ತೋರಿಸ್ಲಾ? ಸರಿ ಗೌಡ್ರೆ, ಆಯ್ತು. ತಡಿ ರಮೇಶಣ್ಣ, ಹಿಂದಕ್ಕೆ ಹಾಕು. ಇದು ಚೆನ್ನಾಗಿದೆ. ಇದು ಮುಂದೆ ಹಾಕಪ್ಪ. ಸರಿಯಪ್ಪ, ನನ್ನ ಮಗನ ಮದುವೆನ ಎಷ್ಟೋ ವರ್ಷದಿಂದ ಕನಸು ಕಾಣ್ತಾ ಇದ್ದೀವಿ. ಆ ಕನಸು ಇವಾಗ ನನಸಾಗಿದೆ. ಎಲ್ಲಾನು ಅದ್ದೂರಿಯಾಗೇ ಇರಬೇಕು. ಇನ್ನೂ ಸ್ವಲ್ಪ ಚೆನ್ನಾಗಿರೋ ತೋರ್ಸಪ್ಪ. ಆಯ್ತಮ್ಮ, ತೋರಿಸ್ತೀನಿ. ಅಮ್ಮ, ಇದನ್ನು ನೋಡಿ, ತುಂಬ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗ್ಬೋದು. ಅಪ್ಪಯ್ಯ, ಇದು ಚೆನ್ನಾಗಿದೆ. ಕಣವ, ನೀನು ಹೇಳಿದ್ಮೇಲೆ ಓಕೆನೆ. ಎಲ್ಲರೂ ಇದನ್ನೇ ಓಕೆ ಮಾಡೋರೆ ಅನ್ಸುತ್ತೆ. ಲೈ, ಇದನ್ನೇ ಪ್ರಿಂಟ್ ಕೊಟ್ಬಿಡ್ಲ? ಗೌಡ್ರೆ, ಇನ್ವಿಟೇಷನಲ್ಲಿ ಮ್ಯಾಟ್ರ್ ಏನು ಅಂತ ಕೊಟ್ಬಿಟ್ರೆ ನಾನು ಅದನ್ನು ತೊಗೊಂಡು ಹೊರಟ್ಬಿಡ್ತೀನಿ. ರಮೇಶಣ್ಣ, ಒಂದು ಕೆಲಸ ಮಾಡು. ಇವತ್ತೇ 2 ಕಾಪಿನ ಮನೆಗೆ ಕಳಿಸು. ನಾವೆಲ್ರಿಗೂ ತೋರಿಸ್ಬಿಟ್ಟು ಒಪ್ಪಿಗೆ ಆದಮೇಲೆ ನಿಮಗೆ ಮ್ಯಾಟ್ರು ಆರ್ಡ್ರ್ 2 ಕೊಡ್ತೀವಿ. ಸರಿ ಸರ್. ಸಿದ್ದು ಅವರೇ, ಚೆನ್ನಾಗಿದೆ ಅಲ್ವಾ? ಪೂರ್ವಿ, ನಿಮ್ಗೆ ಇಷ್ಟ ಆಯ್ತು ತಾನೆ? ಸಿದ್ದು, ಇಷ್ಟ ಆಯ್ತಾ? ನಗ್ಲಾ? ಅಮ್ಮ, ಸಿದ್ದುಗೆ ನಾಚಿಕೆ. ಹೌದಲ್ಲ ಸಿದ್ದೇಗೌಡ? ಚಲ್ವಿ, ನಾನು ನಿನ್ನ ಮದುವೆನ ಕಣ್ತುಂಬ ನೋಡಬೇಕು ಅಂತ ಆಸೆ ಪಟ್ಟಿದ್ದೆ ಕಣವ. ಆದ್ರೆ ಅದ್ಯಾವ್ರು ಆ ಅವಕಾಶನೇ ಕೊಡ್ಲಿಲ್ಲ. ಹೇಗೋ ನಿನ್ನ ಮದುವೆ ಆಗ್ತಿದ್ಯಲ್ಲ, ಅದೇ ನನಗೆ ಬಹು ಸಂತೋಷ. ನೀನ್ ಎಲ್ಲಿ ವೆಂಕಿನ ಒಪ್ಕೊಳಕ್ಕಿಲ್ವೋ ಅಂತ ಅನ್ಕೊಂಡಿದ್ದೆ. ನೀನು ಒಪ್ಕೊಂಡ್ಬಿಟ್ಟಿಯಲ್ಲ, ನನಗೆ ಬಹು ಸಂತೋಷ ಕಣವ. ಹೌದು ಚೆಲುವೆ, ವೆಂಕಿಗೆ ಮಾತು ಬರದೇ ಇರ್ಬೋದು, ಕಿವಿ ಕೇಳದೇ ಇರ್ಬೋದು, ಆದರೆ ಅವನು ತುಂಬ ಒಳ್ಳೆ ಹುಡುಗ. ಅವನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ನಂಬಿಕೆ ನನಗಿದೆ. ಪ್ರತಿದಿನ ನಿನ್ ಪೂಜೆಗೆ ಹೂವು ಕಟ್ಕೊಟ್ಟಿವ್ನಿ, ಶುಭ ಕಾರ್ಯಗಳಿಗೆ ಹಾರ ಕಟ್ಕೊಟ್ಟಿವ್ನಿ. ಆದ್ರೆ ಹಾರ ಹಾಕೊಟ್ಟು ಮದ್ವೆ ಮಾಡ್ಕೊಳ್ಳೋ ಭಾಗ್ಯನೇ ನೀನ್ ನನಗ್ ಕೊಡ್ಲಿಲ್ಲ. ನೀವಿಬ್ರು ಮದ್ವೆ ಆಗ್ತಾ ಇದ್ದೀರಾ? ಆ ತಾಳಿನ ಯಾರ ಮುಂದೆ ಇಟ್ಟು ಪೂಜೆ ಮಾಡಿ ತಂದ್ಕೊಡಿ ಅಂತ ಹೇಳ್ತಾವ್ರೆ. ಯಾವ ತಯಾರಿನಲ್ದಲ್ಲ, ಯಾಕೆ ಸಡನ್ ಆಗಿ ಮದ್ವೆ ಆಗ್ತಾ ಇದ್ದೀರಾ? ಅದಕ್ಕೆ 2 ಮನೆ ಕಡೆ ಒಪ್ಪಿಗೆ ಇದೆ ತಾನೆ? ಶಾಸ್ತ್ರಿಗಳೇ, ಈ ಮದುವೆಗೆ ಒಪ್ಪಿಗೆ ಅಂತೂ ನಮಗಿದೆ. ಇನ್ನು ವೆಂಕಿ ಮನೆಯವರು ಒಪ್ಕೋತಾರೆ ಅನ್ನೋ ನಂಬಿಕೆ ಇದೆ. ಮುಖ್ಯವಾಗಿ ಇವರಿಬ್ರು ಒಪ್ಕೊಂಡಿರೋದ್ರಿಂದ ಈ ಮದುವೆಗೆ ಯಾವ ತಂಟೆ ತಕರಾರು ಇಲ್ಲ. ಇಬ್ರು ಹಾರ ಬದಲಾಯಿಸ್ಕೊಳ್ಳಿ.
ಏನು ಹೇಳ್ತಾ ಇದ್ದಾರಮ್ಮ ಇವರು? ಅದ್ಯಾವ್ರ ಸಾಕ್ಷಿಯಾಗೆ ನಮ್ಮ ಅಪ್ಪ ಅಮ್ಮ ನಮ್ಮಿಬ್ರು ಮದುವೆ ಒಪ್ತಾರೆ ಅನ್ನೋ ನಂಬಿಕೆ ಮ್ಯಾಗೆ ನಾನು ನಿನ್ನ ಮದುವೆ ಆಯ್ತೀನಿ ಅಂತ ಹೇಳ್ತಾವ್ರೆ. ಅದ್ಯಾವ ಸಾಕ್ಷಿಯಾಗ್ಲೂ ಇನ್ಮುಂದೆ ಇವಳು ಕಷ್ಟದಾಗೆ ಸುಖದಾಗೆ ನಾನು ಯಾವಾಗ್ಲೂ ಜೊತೆಗಿರ್ತೀನಿ ಅಂತ ಹೇಳ್ತಾವ್ರೆ. ನಮ್ಮ ಅವ್ವನ ಸಾಕ್ಷಿಯಾಗು ಪುಟ್ಟಣ್ಣನ ಸಾಕ್ಷಿಯಾಗು ಅವ್ರ ಆಶೀರ್ವಾದದೊಂದಿಗೆ ನಾನು ಇವಳಿಗೆ ತಾಳಿ ಕಟ್ತೀನಿ ಅಂತ ಹೇಳ್ತಾವ್ರೆ. ದೇವ್ರೆ, ಸಾಯಕ್ ಹೋಗ್ತಿದ್ದವಳನ್ನ ಬದುಕ್ಸಿ ಕರ್ಕೊಂಡ್ ಬಂದು ಇವತ್ತು ಇವನ್ ಕೈ ಹಿಡಿಯಂಗ್ ಮಾಡಿದ್ಯಾ. ಈ ಸಂಬಂಧ ಯಾವಾಗ್ಲೂ ಹಿಂಗೆ ಇರ್ಲಿ, ಹಂಗ ಆಶೀರ್ವಾದ ಮಾಡಪ್ಪ. ಮಾರು ಕಾಲ ಸುಖವಾಗಿ ಬರೀ. ನೂರು ಕಾಲ ಸಂದಾಗಿರಪ್ಪ, ಸಂತೋಷವಾಗಿರಿ. ದೇವರು ನಿಮ್ಮಿಬ್ಬರನ್ನು ಸುಖವಾಗಿಟ್ಟಿರಲಿ.